कपड़ों के लिए जब दिल करे आवाज तो आ जाइए एम्पायर हमराज। पूरे रायचूर के जिले भर में बेहतरीन कपड़े और सिलाई के लिए एक ही नाम एम्पायर हमराज। शादी ब्याह के अलावा सभी फंक्शनों के साथ इस माह रमजान में खासकर नौजवानों की पसंद अरमानी क्लॉथ, जिसमें एक नहीं दो नहीं 25 कलर्स अवेलेबल हैं और बेहतरीन एमब्रॉयडरी डिजाइन में रिंकल फ्री क्लॉथ। इस माह रमजान में पठानी, जुब्बा और ईद के लिए अरमानों से खरीदिए अरमानी कपड़ा। सिर्फ और सिर्फ एम्पायर हमराज एक्सक्लूसिव हब नियर गांधी चौक, लिंकसुगुर रोड, रायचूर। कपड़ों के लिए जब दिल करे आवाज तो आ जाइए एम्पायर हमराज। आदाब नाज़रीन, A1 टीवी उर्दू में आप सभी का खैर मकदम है। अगर आप नए हैं तो रायचूर का वाहिद उर्दू टीवी चैनल A1 टीवी को आप सब्सक्राइब करिए। दानप्पा यादव की जानिब से बॉक्स क्रिकेट टूर्नामेंट का इनेकाद। जी हाँ नाज़रीन, रायचूर शहर के वार्ड नंबर 16 और 18 के नौजवानों की यूनिटी और एक दूसरे से मेल मिलाप के जिमन में KPCC स्टेट जनरल सेक्रेटरी OBC के दानप्पा यादव ने 25 टीमों का एक शानदार बॉक्स टूर्नामेंट खिलाया। ये टूर्नामेंट नवोदय कॉलेज के पीछे यरगेरा रोड पर मुनक्किद किया गया था और सभी प्लेयर्स को बेहतरीन टी शर्ट भी बनाए गए। इस टी शर्ट के इनॉग्रेशन प्रोग्राम में यूथ कांग्रेस लीडर रवि बोसराज, डिफीटेड MLA मोहम्मद शालम, के शांतप्पा, जयण्णा, दोड्डा बाबू, सन्ना बाबू, कोट तिम्मप्पा, बंक तिम्मप्पा, बंक तायप्पा, चंद्रशेखर, ईरण्णा भंडारी, रवि बाबू, मल्लिकार्जुन के अलावा वैभव यादव और भी कई सीनियर व जूनियर्स लीडर और इन वार्ड के नौजवानों की मौजूदगी में इसका आगाज किया गया। इस पूरे टूर्नामेंट में 25 टीमें शामिल रहीं। रवि बोसराज ने इस पूरे टूर्नामेंट की सताइश की और दानप्पा यादव को मुबारकबाद भी दी। ये 3 दिनों का टूर्नामेंट हुआ। दानप्पा यादव की जानिब से विनर टीम CJ बॉयज टीम को 25,000 रुपए और रनर अप टीम CJ बॉयज जूनियर को 15,000 रुपए और थर्ड प्राइज के लिए जूनियर चैलेंजर को 10,000 रुपए इनाम दिया गया। इस टूर्नामेंट के फाइनल में प्राइज डिस्ट्रीब्यूशन के लिए नेताजी नगर के PSI बसवराज के हाथों प्राइज डिस्ट्रीब्यूशन किया गया और वार्ड नंबर 16 और 18 के नौजवानों ने सभी जिम्मेदारों का और खासकर दानप्पा यादव का शुक्रिया अदा किया। आइए नाजरीन के इस 3 दिन के पूरे टूर्नामेंट की झलकियां आपके सामने पेश है।
ಸರ್ ಎಕ್ಸ್ ಚೇರ್ಮನ್ ಇವರಿಗೆ ಮಾಲಾರ್ಪಣೆ ಮಾಡಲು ವಿಜೇಂದ್ರ ಶಿವಾಜಿ ಅವರು ಕೂಡ ಇವರನ್ನ ವೇದಿಕೆಗೆ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ವಿಜೇಂದ್ರ ಶಿವಾಜಿ ಅವರು ಬಂದು ಜಯಣ್ಣ ಸರ್ಗೆ ಮಾಲಾರ್ಪಣೆ ಮಾಡಬೇಕು. ಪೆದ್ದ ಬಾಬು ಇವರಿಗೆ ಮಾಲಾರ್ಪಣೆ ಮಾಡಲು ಉಮೇಶ್ ಇವರನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಪೆದ್ದ ಬಾಬು ಸಣ್ಣ ಬಾಬು, ಅದೇ ರೀತಿಯಾಗಿ ಮುಂದಿನ ಮುಖಂಡರು ಸಣ್ಣ ಬಾಬು ಇವರಿಗೆ ಮಾಲಾರ್ಪಣೆ ಮಾಡಲು ವೈಭವ್ ಯಾದವ್ ಇವರನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಮುಂದೆ ಕೋಟ್ ತಿಮ್ಮಪ್ಪ ಇವರಿಗೆ ಮಾಲಾರ್ಪಣೆ ಮಾಡಲು ಶಿವರಾಜ್ ಸಿಂಗ್ ಇವರ ಸಮಯ ಈಗಾಗಲೇ ಬಹಳ ಆಗಿದೆ. ದಯವಿಟ್ಟು ಸಾಲಿನಲ್ಲಿ ಎಷ್ಟು ಬೇಗ ನಿಂದಿರ್ತೀರಾ ಅಷ್ಟು ಬೇಗ ಈ ಒಂದು ಕಾರ್ಯಕ್ರಮ, ವೇದಿಕೆ ಕಾರ್ಯಕ್ರಮ, ತದನಂತರ ಮುಂದಿನ ಮ್ಯಾಚ್ಗಳು ಕೂಡ ಪ್ರಾರಂಭ ಆಗ್ತದೆ. ಎಲ್ಲರೂ ಸಹಕರಿಸಬೇಕು. ನಗರದಾದಂಥ ಎಲ್ಲ ಕಡೆನೂ ಬಾಕ್ಸ್ ಕ್ರಿಕೆಟ್ ಬಹಳ ಪ್ರಸಿದ್ಧವಾಗಿದೆ. ಎಲ್ಲೋ ಒಂದು ಕಡೆ ಯುವಕರಿಗೆ ಒಂದು ಪ್ರೋತ್ಸಾಹ ಮಾಡೋಂಥ ಒಂದು ಟೂರ್ನಮೆಂಟ್ ಎಲ್ಲ ಕಡೆ ನಡೀತಾ ಇದೆ. ಈ ಬೇಸಿಗೆ ಇವತ್ತು ಸಮ್ಮರ್ ಬಂದಿದೆ, ಹಾಗಾಗಿ ಎಲ್ಲ ಯುವಕರು ಬಹಳ ಉತ್ಸಾಹವಾಗಿ ಈ ಒಂದು ಪಂದ್ಯಾವಳಿಯಲ್ಲಿ ಪಾಲ್ಗೊಳ್ತಾ ಇದ್ದೀರಿ. ಈಗಾಗಲೇ ದಾನಪ್ಪ ಯಾದವ್ ಅವರು ಹೇಳಿದರು 24 ಟೀಮ್ ಬಂದಿದ್ದೇವೆ ಅಂತ ಹೇಳಿ. ಏನು ಸುಮಾರು 24 ಟೀಮ್ ಈ ಒಂದು ಟೂರ್ನಮೆಂಟಲ್ಲಿ ನೀವೆಲ್ಲರೂ ಪಾಲ್ಗೊಂಡು ಬಹಳ ಉತ್ಸುಕರಾಗಿ ಈ ಒಂದು ಟೂರ್ನಮೆಂಟಲ್ಲಿ ನೀವು ಆಡ್ತಾ ಇದ್ದೀರಿ ಅಂತಂದರೆ ಎಲ್ಲ ಒಂದು ಕಡೆ ಇವತ್ತು ಬಾಕ್ಸ್ ಕ್ರಿಕೆಟು ಮತ್ತು T20 ಬಹಳ ಪ್ರಸಿದ್ಧವಾಗಿದೆ. ಇವತ್ತು ನಾವು ನೋಡ್ಬೋದು ಟಿ ವಿಯಲ್ಲಿ ವರ್ಲ್ಡ್ ಕಪ್ ನಡೀತಾ ಇದೆ, ಹೌದಾ ಇಲ್ಲ? T20 ಎಲ್ಲರೂ ನೋಡ್ತಾ ಇದ್ದೀರಾ? ನಿನ್ನೆ ಯಾರು ಮ್ಯಾನ್ ಆಫ್ ದ ಮ್ಯಾಚ್ ಯಾರಾದ್ರು? ನಿನ್ನೆ ಸಂಜು ಸ್ಯಾಮ್ಸನ್. ಎಷ್ಟು ಹೊಡೆದ? 89. ಎಷ್ಟು ಬಾಲ್ಸ್? 42. ಯಾರು ಒಳ್ಳೆ ಬೌಲರ್? ಯಾರು? ಬುಮ್ರಾ, ಹೌದಲ್ಲ? ಎಲ್ಲರಿಗೆ ಪ್ರಸಿದ್ಧವಾದಂಥ ಒಂದು ಇವತ್ತು ಈ ಆಟ ನಮ್ಮ ನಗರದಲ್ಲಿನೂ ಇದು ಬಹಳ ಪ್ರಸಿದ್ಧವಾಗಿದೆ. ನಾವು ದಾನಪ್ಪ ಯಾದವ್ ಅವ್ರಿಗೆ ನಾವು ಧನ್ಯವಾದಗಳು ಹೇಳಬೇಕಾಗ್ತದೆ, ಹೌದಾ ಇಲ್ಲ? ಎಲ್ಲರಿಂದ ಚಪ್ಪಾಳೆ ಅವರಿಗೆ. ಇವತ್ತು ಇಂಥ ಒಂದು ಟೂರ್ನಮೆಂಟನ್ನು ಆಯೋಜನೆ ಮಾಡಿ ಯುವಕರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಇವತ್ತು ನಾವೆಲ್ಲ ನೋಡ್ಬೋದು, ಎಲ್ಲೋ ಒಂದು ಕಡೆ ಯುವಕರು ಇವತ್ತು ಮೊಬೈಲ್ಗಳಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ, ಅದೇ ರೀತಿ ಡ್ರಗ್ಸ್ ಇವತ್ತು ನಮ್ಮ ರಾಯಚೂರಲ್ಲಂತೂ ಸರ್ವಸಾಮಾನ್ಯವಾಗಿ ಎಲ್ಲ ಕಡೆನೂ ಡ್ರಗ್ಸ್ ಯುವಕರಲ್ಲಿ ಸೇವನೆ ಮಾಡ್ತಾ ಇದ್ದಾರೆ, ಹೌದಾ ಇಲ್ಲ? ಗೊತ್ತಿದೆಯಲ್ಲ? ಬಹಳಷ್ಟು ಯುವಕರು ಇವತ್ತು ಇಂಥ ಒಂದು ಏನು ಕೆಟ್ಟ ಚಟುವಟಿಕೆಗಳಿಗೆ ಎಲ್ಲೊಂದು ಕಡೆ ಅವರು ಇದಾಗ್ತಾ ಇದ್ದಾರೆ ಅಂತಂದರೆ, ಇಂಥ ಒಂದು ಆಟ ಆಡಿದಾಗ ಮಾತ್ರ ಅದಕ್ಕೆ ಎಲ್ಲೊಂದು ಕಡೆ ಅಲ್ಲಿಂದ ದೂರ ಇರ್ಬೋದು. ಏನು ಇಂಥ ಒಂದು ಟೂರ್ನಮೆಂಟ್ಸ್ನಿಂದ ಅದನ್ನ ಈ ಕೆಟ್ಟ ಚಟುವಟಿಕೆಗಳಿಂದ ನಾವು ದೂರ ಇರ್ಬೋದು ಅಂತ ನಾವು ಹೇಳ್ಬೋದು. ಇವತ್ತು ನಾವೆಲ್ಲರೂ ಬಂದಿದ್ದೀವಿ ಅಂತಂದರೆ ಎಲ್ಲರೂ ವೇದಿಕೆ ಮೇಲೆ ಎಲ್ಲ ಗಣ್ಯರು ಬಂದಿದ್ದಾರೆ. ಇವತ್ತು ನಮ್ಮ ಶಾಂತಪ್ಪಣ್ಣವರು, ಜಯಣ್ಣವರು, ಶಾಲಮ್ಮ ಅವರು, ಸಣ್ಣಬಾಬು ಅವರು, ದೊಡ್ಡಬಾಬಣ್ಣವರು, ಚಂದ್ರಶೇಖರ್ ಅವರು, ಮತ್ತು ಎಲ್ಲ ಒಂದು ಇವತ್ತು ಏನು ಪ್ರೋತ್ಸಾಹ ಏನಂತಂದರೆ ಯುವಕರು ಹೊರಗೆ ಬರಬೇಕು, ಹೊರಗಡೆ ಔಟ್ಡೋರ್ಸಲ್ಲಿ ಆಟ ಆಡಬೇಕು, ನಿಮ್ಮ ಪ್ರತಿಭೆಯನ್ನು ತೋರಿಸ್ಬೇಕು. ಇಂಥ ಒಂದು ಸಣ್ಣ ನಗರಗಳಿಂದನೂ ರಾಯಚೂರಿನಿಂದನೂ ಇಡೀ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಇಲ್ಲಿಂದ ಹುಟ್ಟು ಬೆಳೆದು ಒಂದು ದಿವಸ ಇಂಡಿಯಾಗೆ ಆಟ ಆಡಬಹುದು ಅಂತ ನನ್ನ ಒಂದು ಕಡೆ ನನಗೂ ಭರವಸೆ ಇದೆ. ಅದಕ್ಕೆ ಪೂರಕವಾಗಿ ಇವತ್ತು ಇಂಥ ಒಂದು ಟೂರ್ನಮೆಂಟ್ ಆಯೋಜನೆ ಮಾಡಿದಂಥ ದಾನಪ್ಪ ಯಾದವ್ ಅವರಿಗೆ ಸದಾ ನಾವು ಯಾವತ್ತೂ ಅವ್ರಿಗೆ ಬೆಂಬಲವಾಗಿ ನಿಂದಿರ್ತೀವಿ, ಮುಂದೆನೂ ಇರ್ತೀವಿ. ಅವರಿಗೆ ಜೊತೆಲಿ ನಾವು ನಿಂತು ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ನಾವೆಲ್ಲ ಬಂದು ಯಶಸ್ವಿ ಮಾಡೋಣ ಅಂತ ಹೇಳ್ತಾ, ಮತ್ತಿನ್ನೊಮ್ಮೆ ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತಾ, ಈ 3 ದಿವಸನೂ ನೀವು ಚೆನ್ನಾಗಿ ಆಟ ಆಡಿ ಪ್ರೋತ್ಸಾಹ
ಇದರಿಂದ ತಗೊಂಡು ನಿಮ್ಮ ಒಂದು ಪ್ರತಿಭೆಯನ್ನ ಇಡೀ ರಾಯಚೂರು ನಗರಕ್ಕೆ ತೋರಿಸ್ಕೊಡ್ರಿ ಅಂತ ಹೇಳ್ತಾ ನಾನು 2 ಮಾತುಗಳು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬ್ಯಾಟ್ಸ್ಮನ್ ಹಾಗೂ ಅತ್ಯುತ್ತಮ ಬೌಲರ್ 2 ಪ್ರಶಸ್ತಿಗಳನ್ನ ಕೊಡಲಾಗ್ತಿದೆ. ಅದೇ ರೀತಿಯಾಗಿ ಮೋಸ್ಟ್ ವ್ಯಾಲ್ಯೂಬಲ್ ಪ್ಲೇಯರ್ MVP 2 ಆಲ್ರೌಂಡರ್ ಪರ್ಫಾರ್ಮೆನ್ಸ್ ಅನ್ನ ಯಾರು ನೀಡಿರ್ತಾರೆ ಅವರಿಗೆ ಒಂದು ಬಹುಮಾನ ಹೋಗ್ತದೆ ಈ ಪಂದ್ಯಾವಳಿಯಲ್ಲಿ. ಮೊದಲನೇದಾಗಿ ಬೆಸ್ಟ್ ಬ್ಯಾಟ್ಸ್ಮನ್ ನವೀನ್ ಅವರು ಬಂದು ತಮ್ಮ ಟ್ರೋಫಿಯನ್ನ ತೆಗೆದುಕೊಂಡು ದಯವಿಟ್ಟು ಜೋರಾದ ಚಪ್ಪಾಳೆ ಬರಬೇಕು. ಮನಮೋಹಕ ಶಾಟ್ಗಳ ಮುಖಾಂತರ ಕೇವಲ ಪಂದ್ಯವನ್ನ ಗೆಲ್ಲಿಸಿಕೊಡದೆ ದಯವಿಟ್ಟು ಬಂದು ಒಂದು ಟ್ರೋಫಿಯನ್ನ ಈ ಒಂದು ಕ್ರೀಡಾಕೂಟದ ವ್ಯವಸ್ಥೆಯನ್ನು ಮಾಡಿದ್ದಕ್ಕಾಗಿ ನಮ್ಮ ಪೊಲೀಸ್ ಸಿಬ್ಬಂದಿ ಹಾಗೂ ಬಸವರಾಜ್ ಸರ್ ಅವರಿಗೆ ನಾವು ಮೊದಲನೇದಾಗಿ ಧನ್ಯವಾದಗಳನ್ನು ತಿಳಿಸುತ್ತೇವೆ. ಅದೇ ರೀತಿಯಾಗಿ ಎಲ್ಲ ಕ್ರೀಡಾಪಟುಗಳು ಕೂಡ ಯಾವುದೇ ಗೊಂದಲಗಳಿಲ್ಲದೆ, ಯಾವುದೇ ಅಡೆತಡೆಗಳಿಲ್ಲದೆ ಅತ್ಯುತ್ತಮವಾಗಿ ಕ್ರೀಡಾಕೂಟವನ್ನು ಆಡಿದ್ದಕ್ಕಾಗಿ ಎಲ್ಲರಿಗೂ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಅದೇ ರೀತಿಯಾಗಿ ರಂಜಾನ್ ಪ್ರಯುಕ್ತ ನಾವು ಅಡ್ವಾನ್ಸ್ ಆಗಿ ಅವರಿಗೂ ಕೂಡ, ಎಲ್ಲ ನಮ್ಮ ಮುಸ್ಲಿಂ ಬಾಂಧವರಿಗೂ ಕೂಡ ನಾನು ಈ ಹಬ್ಬದ ಮುಂಚೆ ಅಡ್ವಾನ್ಸ್ ಆಗಿ ಅವರಿಗೆ ಹಬ್ಬದ ಶುಭಾಶಯಗಳನ್ನು ಕೂಡ ತಿಳಿಸ್ತೀನಿ. ಅದೇ ರೀತಿಯಾಗಿ ನಮ್ಮ ಕಾಮೆಂಟ್ರಿ ಮಾಡಿರ್ತಕ್ಕಂಥ ನಮ್ಮ ಸ್ನೇಹದ ಫ್ರೆಂಡ್ಶಿಪ್ ಎಲ್ಲರೂ ವಿಜಯ್ ಹಾಗೂ ಇನ್ನಿತರರು ಎಲ್ಲರೂ ಅವರಿಗೂ ಕೂಡ ಹಾಗೂ ಅಂಪೈರ್ ಆಗಿರ್ತಕ್ಕಂಥ ಅವರಿಗೂ ಕೂಡ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ. ಅದೇ ರೀತಿಯಾಗಿ ನನಗೆ ಸ್ಪಾನ್ಸರ್ ಆಗಿ ಮಾಡಿಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಈಗ ಟ್ರೋಫಿಯನ್ನು ನಮ್ಮ PSI ಸಾಹೇಬರಾದಂಥ ಬಸವರಾಜ್ ಸರ್ ಅವರನ್ನು ನೆರವೇರಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳಿ. ಪ್ರಾಯೋಜಕರಂತ ದಾನಪೇದವರು ತಮ್ಮ ಒಂದು 2 ಅನಿಸಿಕೆಗಳನ್ನ ಹೇಳಬೇಕಂತ ಅವರಲ್ಲಿ ಕೇಳಿಕೊಡ್ಬೇಕಂತ ಕೇಳಿಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ಬಾಸ್ ಕ್ರಿಕೆಟ್ ಟೂರ್ನಮೆಂಟ್ 2026 ಸ್ಪಾನ್ಸರ್ ನಮ್ಮ ಅಣ್ಣವರಾದಂಥ ಶ್ರೀ ದಾನಪ್ಪ ಯಾದವ್, ಸ್ಟೇಟ್ ಜನರಲ್ ಸೆಕ್ರೆಟರಿ KPCC ಅವರ ಒಂದು ಆಯೋಜನೆ ಇದೆ. ಇದು ಟೂರ್ನಮೆಂಟ್ ಬಗ್ಗೆ ಈ ಮುಂಚೆನೇ ನಮಗೆ ಲೆಟ್ರ್ ಕೊಟ್ಟಿದ್ದರು, ನೇತಾಜಿ ನಗರ ಪೊಲೀಸ್ ಸ್ಟೇಷನ್ಗೆ ಲೆಟ್ರ್ ಕೊಟ್ಟಿದ್ದರು, ಅದಕ್ಕೆ ಸೂಕ್ತ ಬಂದೋಬಸ್ತ್ ಕೊಡಬೇಕಂತೇಳಿ. ನಾವು ಗಮನಕ್ಕಿದೆ, ಡೈಲಿ ನಮ್ಮ ಕಾನ್ಸ್ಟೇಬಲ್ಸ್ ಎಲ್ಲ ಒಂದು ರೌಂಡ್ ಎಲ್ಲ ಹೋಗಿ ಎಲ್ಲ ಹೋಗಿ ಕೇಳಿದ್ವಿ. ಹಾಗಾಗಿ ಸುಸೂತ್ರವಾಗಿ ಈ ಒಂದು ಟೂರ್ನಮೆಂಟ್ ನಡೆದಿದೆ. ಯಾವುದೇ ರೀತಿ ಅಹಿತಕರ ಘಟನೆ ಆಗಲಿ ಅಥವಾ ನಮಗೆ ಕಾನೂನು ಸುವ್ಯವಸ್ಥೆ ಲಾಂಡ್ ಆರ್ಡರ್ ಇಶ್ಯೂ ಆಗಲಿ ಏನಾಗಿಲ್ಲ. ಬಟ್ ಟುಡೇ ನೋಟ್ಸ್ ಟು ಲೇಟ್, ಬಟ್ ಅದೇ ಫೈನಲ್ ಅಂತ ಹೇಳಿದ್ರು. ಓಕೆ, ಮತ್ತು ನಾವು NRC ನೈಟ್ ಗ್ರೌಂಡ್ ಇದ್ವಿ, ಮತ್ತು NRCಗಳೆಲ್ಲ ಬನ್ನಿ ಅಣ್ಣ ನೀವೇ ಮುಗಿಸಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇದೆ ಅಂತಂದರು. ಹಾಗಾಗಿ ಈ ಟೈಮ್ ಬಂದ್ವಿ. ಎಲ್ಲರೂ ಏನೋ ಆಲ್ರೆಡಿ ನಿಮಗೆಲ್ಲ ಗೊತ್ತಿದೆ, ಟುಡೇ ವೆರಿ ಹ್ಯಾಪಿ ಇಂಡಿಯಾ ವರ್ಲ್ಡ್ ಕಪ್ಪು ಇದೆ ನಮಗೆ. ಹಾಗಾಗಿ ಇವತ್ತು ನಾವು ಟೂರ್ನಮೆಂಟು ಎಲ್ಲ ಟೀಮ್ಸ್ ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೀರಿ. ಪಾರ್ಟಿಸಿಪೇಟ್ ಈಸ್ ವೆರಿ ಇಂಪಾರ್ಟೆಂಟ್. ಪ್ರೈಸ್ ಫಸ್ಟ್ ಸೆಕೆಂಡ್ ಕಾಮನ್ ಇದೆ, ಬಟ್ ಪಾರ್ಟಿಸಿಪೇಟ್ ಈಸ್ ಮೋಸ್ಟ್ ವೆರಿ ಇಂಪಾರ್ಟೆಂಟ್. ಎಲ್ರಿಗೂ ಒಳ್ಳೆಯದಾಗಲಿ. ಆಮೇಲೆ ಒಂಥರ ಏನು ಫಸ್ಟ್ ಪ್ರೈಸ್ ಆಗಲಿ ಸೆಕೆಂಡ್ ಪ್ರೈಸ್ ತಂಡಗಳಿಗೆ ಶುಭ ಆಗಲಿ ಅಂತ ಹೇಳ್ತಾ ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ, ಥ್ಯಾಂಕ್ ಯು. ಪರವಾಗಿ ಹಾಗೂ ಈ ಒಂದು ಪ್ರಾಯೋಜಕರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈಗ ಬಹುಮಾನ ವಿತರಣೆ ಕಾರ್ಯಕ್ರಮ ಆರಂಭ ಆಗ್ತದೆ. ಮೊದಲ ಬಹುಮಾನ, 2ನೇ ಬಹುಮಾನ ಹಾಗೂ 3ನೇ ಬಹುಮಾನ